ಅದೇನಾರಾಯಣ ಸರ್ ಅವನ ಜೇಬಲ್ಲಿ ಏನೇನಿದೆಯೋ ಎಲ್ಲ ಆಚೆ ಹಾಕಯ್ಯ. ಏನೂ ಇಲ್ಲ ಸರ್. ಸುಮ್ಕಿರೇ ಸಾಹೇಬ್ರ ಹೇಳೋರೆ. ಸರ್ ದೊಡ್ಡ ಗುಜರಿನೇ ಮಾಡಿಕೊಂಡು ನೀನು. ಬೆಂಕಿ ಪುಟ್ನ ಹಾಕಯ್ಯ, ಬಿಡಿ ಗಿಡಿ ಸೆತ್ಯ. ಖಾಲಿ ಪೋಟ್ನಾ ಸರ್? ಇಲ್ಲ ಸರ್, ಇಟ್ಕೆ ಮಾಡ್ಕೊಂಡೆ ಸರ್. ಇಟ್ಟಿಗೆ ಚೂರ ಯಾಕೆ ಬೆಳಗ್ಗೆ ಹಲ್ಲೂದ್ಲಿಲ್ವೇ? ಸರ್ ನಿಮಗೆ ಗೊತ್ತಿಲ್ವಾ ಸರ್? ಹಾಳಾಗೋಲಿ ಬಿಡು. ಕಾಲೇಜ್ಗೆ ಯಾಕೆ ಬರಲಿಲ್ಲ? ನಾನು ನಮ್ಮ ಅಕ್ಕನ ಮನೇಲಿ ಇರೋದು ಸರ್. ನೀನು ನಿಮ್ಮ ಅಕ್ಕನ ಮನೆಗಾದರೂ ಹೋಗು, ನಿಮ್ಮ ಅಕ್ಕ ನಿಮ್ಮ ಮನೆಗಾದರೂ ಬರಲಿ. ಕಾಲೇಜಿಗೆ ಬರೋಕ್ಕೆ ನಿನಗೇನು ರೋಗ ಅಂದೆ? ನಮ್ಮದು ಈ ಊರಲ್ಲ ಸರ್, ಶ್ರೀರಂಗಪಟ್ಟಣ. ನಾನು ಅಕ್ಕನ ಮನೇಲಿರೋದು. ಅಕ್ಕ ನಮ್ಮನೆಗೆ ಬಂದಿದ್ರು, ನಿನ್ನೆ ಊರಿಂದ ಇವ್ರಿಗೆ ಬಂದ್ವಿ ಸರ್. ಹಾಳಾಗೋಗ್ಲಿ ಅತ್ಲಾಗೆ. ನೋಡಯ್ಯ, ತುಂಬ ರಿಸ್ಕ್ ತೊಗೊಂಡು ಕಾಲೇಜಲ್ಲಿ ನಿನಗೆ ಸೀಟ್ ಕೊಟ್ಟಿದ್ದೀನಿ. ಇಡೀ ಕಾಲೇಜ್ಗೆ ನೀನೊಬ್ಬನೇ ಮುಸ್ಲಿಂ ಹುಡುಗ. ಊರು ಸ್ವಲ್ಪ ಸೂಕ್ಷ್ಮ, ತಂಟೆ ತಕರಾರು ಮಾಡಬಾರ್ದು, ಕಾಲೇಜ್ಗೆ ಚಕ್ಕರ್ ಹೊಡಿಬಾರ್ದು, ಕ್ಲಾಸ್ನಲ್ಲಿ ಗಲಾಟೆ ಮಾಡಬಾರ್ದು, ಮೇಷ್ಟ್ರುಗಳಿಗೆ ಎದುರುತ್ತರ ಕೊಡಬಾರ್ದು, ಹುಡುಗಿರನ್ನ ನೋಡಬಾರ್ದು. ನಿನ್ನ ವಿರುದ್ಧ ಒಂದೇ ಒಂದು ದೂರು ಬಂದರೂ TC ಕೊಟ್ಟು ಕಳಿಸ್ತೀನಿ. ಏನೋ ಅರ್ಥ ಆಯ್ತಾ? ಏನು ಅರ್ಥ ಆಯಿತು? ಹುಡುಗಿರ್ನ ನೋಡಬಾರ್ದು, ನೋಡಿದ್ರೆ TC ಕೊಟ್ಟು ಕಳಿಸ್ತೀರಾ? ಬುಡಿ ಸಹ ನಿಮ್ಮ ಮರ್ಯಾದೆ ಉಳಿಸ್ತಾನೆ. ಸರಿ, ಕ್ಲಾಸ್ಗೆ ಹೋಗು. ಲೋಡ್ ಮಾಡ್ಕ. ಸರ್, ಏನು ಮಾಡಬಾರ್ದು ಅಂತ ಗೊತ್ತಾಯ್ತು. ನಿಮ್ಮ ಹತ್ರ ಶಬಾಷ್ ಅನ್ಸ್ಕೊಳಕ್ಕೆ ಏನು ಮಾಡಬೇಕು?